ಮುಖ್ಯಮಂತ್ರಿಗಳು ಈ ರೀತಿಯ ಹೇಳಿಕೆ ಯಾವತ್ತೂ ಕೂಡ ಸಿದ್ದರಾಮಯ್ಯನವ್ರದ್ದೊಂದು ವಿಶೇಷತೆ ಇರುತ್ತೆ, ಒಂದು ಸಿದ್ಧಾಂತಬದ್ಧತೆ ಇರುತ್ತೆ ಅವರಿಗೆ. ಅದು ರಾಜಕೀಯ ವಿರೋಧಿಗಳು ಕೂಡ ಹೇಳುವಂಥ ಮಾತು. ಒಮ್ಮೆ ಒಂದು ನಿರ್ಧಾರ ಮಾಡಿದರೆ ಅದನ್ನು ಖಡಾಖಂಡಿತವಾಗಿ ತಪ್ಪೇನೀಗ ಲಾಸ್ಟ್ ಟೈಮ್ ಅವರು ಹೇಳಿದರು 10,000 ಕೋಟಿ ಅಂತ ವಿಚಾರಕ್ಕೆ ಬಂದಾಗ, ಆಸ್ತಿ ಹಂಚಿಕೆ ವಿಚಾರಗಳು ಬಂದಾಗ ನಾವು ಮರು ದಿವಸ ಅವರಿಗೆ ಪ್ರಶ್ನೆ ಮಾಡಿದ್ವಿ, ನಾನೇನು ತಪ್ಪು ಹೇಳಿದೆ ಅಂತಂದ್ರೆ ಅವರು, ನಾನೇನು ತಪ್ಪು ಹೇಳಿದೆ, ಎಲ್ಲ ಆಸ್ತಿಯನ್ನು ಎಲ್ಲರಿಗೂ ಹಂಚಬೇಕು ಅಂತ ಹೇಳೋದ್ರಲ್ಲಿ ತಪ್ಪೇನಪ್ಪ ಅಂತ ಕೇಳಿದರು. ಇವತ್ತು ಕೂಡ ಹೌದು ನಾವು ಮಾಡ್ತೀವಿ ಅನ್ನೋಂಥ ಹೇಳಿಕೆ ಬರ್ಬೋದು ಅಂತ ಅಂದ್ಕೊಂಡ್ವಿ. ಇವತ್ತು ನಿಮಗೆ ಇದು ಯೂಟರ್ನ್ ಅಂತ ಅನಿಸುತ್ತಾ, ಅಥವಾ ನಿನ್ನೆ ಏನಾದರೂ ಒಂದು ಆವೇಶದಲ್ಲಿ ಹೇಳಿದ್ರು ಅಂತ ಅನಿಸುತ್ತಾ, ಅಥವಾ ಏನಾದರೂ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಹಿಂದಕ್ಕೆ ತಗೊಂಡ್ರ? ಜೆ ಪಿ ಸರ್, ನೀವೊಂದು ಮಾತು ಹೇಳಿದ್ರಿ, ಆ ಒಂದು ಜಾತ್ಯತೀತ ಸಿದ್ಧಾಂತನೇ ಇಟ್ಕೊಂಡು ಬಂದಿರೋಂಥ ಮಾನ್ಯ ಸಿದ್ದರಾಮಣ್ಣ ಅವರು ಅವರ ಹೇಳಿಕೆಗಳಿಗೆ ಯಾವಾಗಲೂ ಒಂದು ಸಮರ್ಥಿಸ್ಕೊಳ್ತಾರೆ. ಅಂದರೆ ನಾನು ಹೇಳಿಕೆ ಕೊಟ್ಟಿರೋ ಸರಿ ಇದೆ ಅಂತ ಯಾವಾಗಲೂ ಹೇಳ್ತಾರೆ. ಅದು ಯಾವುದೇ ಅಲ್ಪಸಂಖ್ಯಾತರ ವಿಚಾರದಲ್ಲಿ, ಹಿಂದುಳಿದ ಯಾವುದೇ ಒಂದು ವಿಚಾರದಲ್ಲಾದ್ರೂ ಅವರೊಂದು ಸಮರ್ಥಿಸ್ಕೊಳ್ಳೋ ಅಂಥ ಒಂದು ಅವರಲ್ಲಿ ಆ ಒಂದು ಕ್ವಾಲಿಟಿನ ಅವರು ಇಟ್ಕೊಂಡಿದ್ದಾರೆ. ಬಟ್ ನಿನ್ನೆ ಆಗಿದ್ದಂಥ ವಿಚಾರದಲ್ಲಿ ಅವ್ರಿಗೆ ಗೊತ್ತಿದೆ, ಎಲ್ಲೋ ಒಂದು ಕಡೆ ಕಳೆದ 3 ತಿಂಗಳುಗಳಿಂದ ಓಲೈಕೆ ರಾಜಕಾರಣಕ್ಕೆ ಅವರು ಕೈ ಹಾಕಿದ್ದಾರೆ ಅಂತ ಅನಿಸುತ್ತೆ. ನೋಡಿ, ನಿನ್ನೆ ಹೇಳಿದ್ದಂಥ ಹೇಳಿಕೆನ ಇವತ್ತು ಅವರು ನಾನು ಏಕಾಏಕಿ ವಾಪಸ್ ತಗೊಳ್ತಿದ್ದೀನಿ ಅಂದರೆ, ಎಲ್ಲೋ ಒಂದು ಕಡೆಗೆ ನಾವು ಕೋಮುವಾದಿ ಸಿದ್ದರಾಮಣ್ಣ ಅವರು ಸೆಕ್ಯುಲರಿಸಮ್ಗೆ ಎದುರುಕೊಂಡು ಈ ಹೇಳಿಕೆನ ವಾಪಸ್ ತಗೊಳ್ಬೇಕಾಗಂಥ ಅನಿವಾರ್ಯತೆ ಬಂತ ಅಂದರೆ, ರಾಜ್ಯ ಹಾಗೂ ದೇಶ ಮಟ್ಟದಲ್ಲಿ ಇದು ಚರ್ಚೆ ಆಗ್ತಿದೆ. ನಿಮ್ಮ ಒಂದು ರಿಪಬ್ಲಿಕ್ ರಾಷ್ಟ್ರವಾಹಿನಿನಲ್ಲೂ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ನೀವು ನಿನ್ನೆಯಿಂದನೂ ಇದನ್ನು ಪ್ರಸಾರ ಮಾಡ್ತಿದ್ದೀರಾ. ಅಂದರೆ ಇವತ್ತು ಅಲ್ಪಸಂಖ್ಯಾತರಿಗೆ ನೀವು ನಿಜವಾಗ್ಲೂ ಅವ್ರನ್ನ ಮುಂದೆ ತರಬೇಕು ಅಂತಿದ್ರೆ ಸುಮಾರು ಕೆಲಸಗಳಿದೆ. ಸುಮ್ಮನೆ ಯಾವುದೋ ಒಂದು ಸಭೆ ಸಮಾರಂಭಕ್ಕೆ ಹೋಗಿ 10,000 ಕೋಟಿ ಕೊಡ್ತೀನಿ ಅಂದಂಗೆಲ್ಲ ಕೊಡಕ್ಕೆ ಆಗಲ್ಲ. ನಿಮಗೆ ಇದು ಅವರ ಹೇಳಿಕೆ ದುಡುಕಿನ ಹೇಳಿಕೆ ಅಂತ ಅನಿಸ್ತಾ ಇದೆ ಸರ್? ಖಂಡಿತ. ಯಾಕಂದ್ರೆ ಅಂಥ ಒಂದು ಎಕ್ಸ್ಪೀರಿಯನ್ಸ್ ಇರೋ ಅಂಥ ಒಂದು ಹಿರಿಯ ನಾಯಕರುಗಳು ಯಾವುದೋ ಒಂದು ಶಿಳ್ಳೆ ಚಪ್ಪಾಳೆಗಳಿಗೆ ಒಂದು ಹೇಳಿಕೆಗಳನ್ನ ಕೊಟ್ಟು ಹಾಗೆ ಒಂದು ಅಲ್ಪಸಂಖ್ಯಾತರನ್ನ ದಾರಿ ತಪ್ಪಿಸಬಾರ್ದು ಅನ್ನೋ ಒಂದು ನನ್ನ ಒಂದು ಅಬ್ದುಲ್ ರಜಾಕ್. ಈಗ ಒಂದು ಮಾತು, ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಒಂದು ಸಿದ್ಧಾಂತಬದ್ಧ ನಾಯಕ ಅಂತೇಳಿ ಒಮ್ಮೆ ಒಂದು ನಿರ್ಧಾರ ಮಾಡಿದರೆ ಅದಕ್ಕೆ ಅಟಲಾಗಿ ನಿಂತಿರ್ತಾರೆ ಅನ್ನುವಂಥದ್ದು. ಇವತ್ತವರ ಹೇಳಿಕೆಯನ್ನು ಗಮನಿಸಿದಾಗ ಒಂದು ರೀತಿಯಲ್ಲಿ ಯೂಟರ್ನ್ ಹೊಡೆದ್ರ ಸಿದ್ದರಾಮಯ್ಯನವರಿಗೆ ಇದೇನೋ ಬಹಳ ದೊಡ್ಡ ಚರ್ಚೆ ಆಗುತ್ತೆ ಅನ್ನುವಂಥದ್ದು. ನೀವು ಯಾವ ರೀತಿ ನೋಡ್ತೀರಿ ಇದನ್ನ? ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪೋಸ್ಟರ್ಗಳು ಹಾಕಿದ್ದಾರೆ. ಮೊದ್ಲಿಂದನೂ ಸಿದ್ದರಾಮಯ್ಯ ಅವರ ನಿಲುವು ಏನು? ಹಿಜಾಬ್ ಪರವಾಗಿಯೇ ಮಾತಾಡಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿದ್ದು ಇವರು ವಿಪಕ್ಷ ಇದ್ರಲ್ಲಿದ್ದಾಗ್ಲೂ ಇವರು ಹಿಜಾಬ್ ಪರನೇ ಮಾತಾಡಿದ್ದಾರೆ. ಯಾವತ್ತಿಗೂ ಇವರು ಮುಸ್ಲಿಂ ಸಮುದಾಯವನ್ನ ಬಿಟ್ಟು ಕೊಡ್ಲಿಲ್ಲ, ಹಿಂದೂ ಸಮುದಾಯವನ್ನ ಬಿಟ್ಟು ಕೊಡ್ಲಿಲ್ಲ. ಅದು ಜೈನರಾಗಿರ್ಲಿ, ಬೌದ್ಧರಾಗಿರ್ಲಿ, ಕ್ರೈಸ್ತರಾಗಿರ್ಲಿ, ಸಿಖ್ಖರಾಗಿರ್ಲಿ, ಎಲ್ರನ್ನು ಜೊತೆಗೆ ತಗೊಂಡು ಹೋಗುವ ಒಬ್ಬ ಅತಿ ದೊಡ್ಡ ನಾಯಕ ಅಂತ ಹೇಳಿದ್ರೆ ಸಿದ್ದರಾಮಯ್ಯ. ನಮ್ಮ ಮುಸಲ್ಮಾನರಿಗೆ ತೃಪ್ತಿ ಏನು, ನಮಗೆ ಒಂದು ವಿಶ್ವಾಸ ಏನು ಅಂತ ಹೇಳಿದ್ರೆ ಇವರು ನಮ್ ಜೊತೆ ಇದ್ದಾರೆ. ಇವಾಗ ಈ ಹಿಜಾಬ್ ಬಗ್ಗೆ ನಡೆದಂತ ಎಲ್ಲಾ ರಾಜಕಾರಣವನ್ನ ರಾಜ್ಯದ ಜನತೆ, ದೇಶದ ಜನತೆ ನೋಡಿದೆ. ಇವತ್ ಏನು ಅಂತ ಹೇಳಿದ್ರೆ ಹಿಜಾಬ್ ಅನ್ನ ನಾವು ವಾಪಸ್ ಪಡಿತೀವಿ. ಇವಾಗ ಕಳೆದ ತಿಂಗಳು ಅಕ್ಟೋಬರ್ ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದ್ದ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಹೇಗಪ್ಪ ಹಿಜಾಬ್ ಹಾಕೊಂಡು ಎಕ್ಸಾಮ್ ಬರೆಯೋದು ಅಂತ ಹೇಳ್ಬಿಟ್ಟು ರಾತ್ರಿ 10:30 ಗಂಟೆಗೆ ಎಜುಕೇಶನ್ ಮಿನಿಸ್ಟರ್ ಆದೇಶ ಮಾಡಿ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿ, ಏನು ಎಕ್ಸಾಮಿನೇಷನ್ಗೆ ಹೋಗೋಕ್ಕಿಂತ 1 ಗಂಟೆ ನೀವು ಅರ್ಲಿ ಆಗಿ ಒಂದ್ ಸ್ವಲ್ಪ ಮುಂಚಿತವಾಗಿ ತಾವು ಎಕ್ಸಾಮಿನೇಷನ್ ಸೆಂಟರ್ ಹತ್ರ ಬಂದ್ರೆ ನಿಮಗೆ ನಾವು ಒಂದು ಚೆಕಿಂಗ್ ಮಾಡ್ಕೊಂಡು ನೀವೇನ್ ಕಾಪಿ ಮಾಡ್ತಾ ಇಲ್ಲ, ಮಾಲ್ ಪ್ರಾಕ್ಟೀಸ್ ನಡೀತಾ ಇಲ್ಲ ಅನ್ನೋದನ್ನ ನೋಡ್ಕೊಂಡು ಅದಾದ ನಂತರ ತಾವು ಎಕ್ಸಾಮ್ ಹೋಗ್ಬೋದು, ಎಕ್ಸಾಮ್ ಬರೀಬಹುದು. ಈ ವಿಶ್ವಾಸ ಕಾಂಗ್ರೆಸ್ ಪಕ್ಷದಲ್ಲಿ ನಮಗ್ ಸಿಗುತ್ತೆ ಅಂತಾನೆ. ಹಾಗಿದ್ರೆ ಅವರ ಹೇಳಿಕೆ ಯೂಟರ್ನ್ ಅಲ್ಲ. ಹಾಗಿದ್ರೆ ನಿಮ್ಮ ಪ್ರಕಾರ ಅವರ ಹೇಳಿಕೆ ಯೂಟರ್ನ್ ಅಲ್ಲ, ಅವರು ಮೈಸೂರಲ್ಲಿ ಏನು ಹೇಳಿದ್ರೆ ಅದನ್ನ ಮಾಡೇ ಮಾಡ್ತಾರೆ. ಯೂಟರ್ನ್ ಆಗಕ್ಕೆ ಯಾಕೆ ಸಾಧ್ಯ? ಜೆ ಪಿ ಶೆಟ್ಟಿ ಅವರೇ, ಹೇಗೆ ಯೂಟರ್ನ್ ಮಾಡ್ತಾರೆ? ಮೊದಲನೇ ದಿನದಿಂದ ನಾವು ನಿಮ್ ಜೊತೆಗಿದೀವಿ ಅಂತ ಒಂದು ವಿಶ್ವಾಸದಲ್ಲಿ ಮುಂದೆ ನಡ್ಕೊ ಬಂದು ನಮಗ್ ವಿಶ್ವಾಸ ಕೊಟ್ಟು ನಾವ್ ಇವ್ರಿಗೆ ಮತ ಕೊಟ್ಟು ಇವರು ಸರ್ಕಾರ ರಚಿಸಿ ಇವಾಗ ಸುಪ್ರೀಂ ಕೋರ್ಟ್ ನಲ್ಲಿ ರಾಜ್ಯ ಸರ್ಕಾರ ಹೋಗಿ ವಾದ ಮಾಡುತ್ತಾ ಹಿಜಾಬ್ ಬೇಡ ಅಂತ? ಕಳೆದ ಹೇಳಿತನದ ಒಂದು ಕೃತ್ಯ ಅದು ನಡೆಸಿದ್ದು ಬಿಜೆಪಿ ಸರ್ಕಾರ. ಅವರ ರಾಜಕಾರಣದ